ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ, ನಾನು ಅಶ್ವದಿವಿತ್ತ. ವೀಕ್ಷಕರೇ, ಇವತ್ತು ಕಿಚ್ಚ ಸುದೀಪ್ ವರ್ಸಸ್ ದರ್ಶನ್, ಚಾಲನಿಷ್ಠ ದರ್ಶನ್ ನಡುವಿನ ಈ ಫ್ಯಾನ್ ವಾರ್ ಎಲ್ಲಿವರೆಗೂ ಬಂದು ತಲುಪಿದೆ ಅಂದರೆ ಈ ಪರ್ಸ್ನಲ್ ಆಗಿ ಒಂದಷ್ಟು ಅಟ್ಯಾಕ್ ಮಾಡುವ ರೇಂಜಲ್ಲಿ ಹೋಗಿ ಮುಡ್ತಾ ಇದೆ. ಇಲ್ಲಿ ಎಲ್ಲರ ಇಂಟರ್ಫಿಯರ್ ಆಗ್ತಾ ಇದೆ. ಬೇಡ, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಯಾವತ್ತಷ್ಟೇ ಒಂದು ಯುದ್ಧವನ್ನು ಗೆಲ್ಲೋದು ಕೇವಲ ಹೊಡೆದಾಡಿ ಅಥವಾ ಯಾವುದೋ ಒಂದು ಬ್ರಹ್ಮಾಸ್ತ್ರಗಳನ್ನು ಬಿಟ್ಟು ಮಾತ್ರ ಅಲ್ಲ. ಕೆಲವೊಮ್ಮೆ ತಟಸ್ಥವಾಗಿದ್ದರೂ ಕೂಡ ಯುದ್ಧವನ್ನು ಗೆಲ್ಬೋದು. ಸೈಲೆಂಟ್ ಆಗಿದ್ದರೂ ಕೂಡ ಈ ಯುದ್ಧವನ್ನು ಗೆಲ್ಬೋದು. ಯುದ್ಧವನ್ನು ಮಾಡೋಕ್ಕೆ ರೆಡಿ ಅಂದವರು ಅಷ್ಟೇ, ಯುದ್ಧವನ್ನು ಮಾಡಬೇಕು ಅಂದ್ಕೊಂಡವರು ಅಷ್ಟೇ, ಅಥವಾ ಯುದ್ಧಕ್ಕೆ ಬನ್ನಿ ಅಂತ ಕರೆದವರು ಅಷ್ಟೇ. ಅವ್ರ ಕಡೆಯವರು ಇವ್ರ ಕಡೆಯವರು ಸೈಲೆಂಟ್ ಆಗಿದ್ದರೂ ಕೂಡ ಯುದ್ಧವನ್ನು ಗೆಲ್ಬೋದು. ಇಲ್ಲಿ ಸತ್ಯವಾಗಲೂ ಹೇಳ್ತಾ ಇದ್ದೀನಿ, ಈ ವಿಚಾರದಿಂದ ಆಗ್ತಾ ಇರೋದು ಕನ್ನಡ ಇಂಡಸ್ಟ್ರಿಯ ಮಾರಣ ಹೋಮ. ಕನ್ನಡ ಇಂಡಸ್ಟ್ರಿಗೆ ಮರ್ಯಾದೆ 3 ಪಾಲಿಗೆ ಹರಾಜಾಗ್ತಾ ಇದೆ. ಇನ್ನೊಂದು ಬಹಳ ಪ್ರಮುಖವಾಗಿ, ಇದು ಬೇರೆ ಲ್ಯಾಂಗ್ವೇಜ್ನ ಒಂದಷ್ಟು ಸಿನಿಮಾದವರಿಗೆ ಈಸಿಯಾಗಿ ನಾವು ನಮ್ಮತನವನ್ನು ಬಿಟ್ಕೊಟ್ಟಂಗಾಗ್ತಾ ಇದೆ. ಮತ್ತು ಅವರ ಸಿನಿಮಾಗಳನ್ನು ಅವರು ಬಂದು ಇಲ್ಲಿ ಹಾಕ್ಕೊಂಡು ಆರಾಮಾಗಿ ಉಡೀಸ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಎಲ್ಲಿ ಎಡುತ್ತಾ ಇದ್ದೀವಿ ಅಂದರೆ ಇಲ್ಲಿ ಎಡುತ್ತಾ ಇದ್ದೀವಿ. ವೀಕ್ಷಕರೇ, ನಾನು ನೋಡ್ತಾ ಇದ್ದೀನಿ, ಇಲ್ಲಿ ಕಿಚ್ಚ ಸುದೀಪ್ ಅವರು ಮಾತನಾಡಿದ್ದು ತಪ್ಪಾ ಸರಿನಾ ಅಂತ ಒಂದಷ್ಟು ಚರ್ಚೆಗಳಾಗ್ತಿರುವಾಗ ನನ್ನ ವೈಯಕ್ತಿಕವನ್ನು ನಾನು ಹೇಳ್ಬಿಡ್ತೀನಿ. ಕಿಚ್ಚ ಸುದೀಪ್ ಅವರು ಮಾತಾಡಿರೋದು ತಪ್ಪಿಲ್ಲ, ಆದರೆ ಮಾತನಾಡುವಂಥ ರೀತಿಯಲ್ಲಿ ಸ್ವಲ್ಪ ಎಡವುಬಿಟ್ಟಿದ್ದಾರೆ ಅಂತ. ಯೂಶ್ವಲಿ ಯಾವಾಗಲೂ ಕೂಡ ಕಿಚ್ಚ ಸುದೀಪ್ ಅವರು ಎಡವಲ್ಲ, ಮಾತನಾಡೋದು ಕೂಡ ತಪ್ಪಲ್ಲ. ಬಟ್ ಅವ್ರು ಹೇಳುವಾಗ ನೇರವಾಗಿ ಪೈರಸಿ ಮಾಡೋರಿಗೆ ದಯವಿಟ್ಟು ಪೈರಸಿ ಮಾಡಬೇಕು ಅಂತ ಹೊರಡಬೇಡಿ, ಪೈರಸಿ ಮಾಡಬೇಕು ಅಂತ ನೀವೇನಾದರೂ ರೆಡಿಯಾಗಿ ನಿಂತ್ಕೊಂಡಿದ್ರೆ ಅದಕ್ಕೆ ನಮ್ಮ ಉತ್ತರನೂ ಬೇರೆ ಥರ ಇರುತ್ತೆ ಅಂತೇಳಿ ಪೈರಸಿ ಮಾಡೋರಿಗೆ ಹೇಳಿದರೆ ಅದು ಜನರಲ್ ಆಗಿರ್ತಾ ಇತ್ತು. ಬಟ್ ಅವರೊಂದು ಪಡೆ ಅಂತ ಮೆನ್ಷನ್ ಮಾಡ್ತಾರೆ. ಆ ಪಡೆ ಯಾವ ಪಡೆ ಬೇಕಾದರೂ ಆಗಿರ್ಬೋದು, ಆದರೆ ಆ ಪಡೆ ನಾವು ಗಜಪಡೆನೇ ಅಂತ ಅಂದ್ಕೊಂಡು ಕುಂಬಳಕಾಯಿ ಕಳ್ಳ ಅಂದರೆ ಎಗಲು ಮುಟ್ಟು ನೋಡ್ಕೊಂಡಂಗೆ ಅಂತ ಹೇಳ್ಬಿಟ್ಟು ಆ ಚಕ್ರವರ್ತಿ ಚಂದ್ರಚೂಡಿ ಹೇಳ್ತಾ ಇದ್ದಾರೆ. ಸೊ ಹಿಂಗಿದ್ದಾಗ ಏನಾಗ್ತಾ ಇದೆ, ಈ ಒಂದು ಭಾಷಣವನ್ನು ನೋಡಿದಂಥ ವಿಜಯಲಕ್ಷ್ಮಿ ಅವ್ರು ಏನು ಮಾಡಿದ್ರು, ವೇದಿಕೆ ಮೇಲೆ ನಿಂತ್ಕೊಂಡು ಆ ಥರ ಮಾತನಾಡೋದ್ರಿಂದ ಭಾಳಷ್ಟು ಸಮಸ್ಯೆಗಳಾಯಿತು. ಈಗ ವಾಪಸ್ಸು ಅಲ್ಲಿ ಧನ್ವೀರ್ ಎಂಟ್ರಿ ಆದರು, ಚಕ್ರವರ್ತಿ ಚಂದ್ರಚೂಡ್ ಅವರು ಎಂಟ್ರಿ ಆದರು, ಫ್ಯಾನ್ಸ್ಗಳು ಎಂಟ್ರಿ ಆದರು, ಫ್ಯಾನ್ಸ್ ವಾರ್ ನಡೀತಾ ಇದೆ. ಈಗ ಅದು ಎಲ್ಲಿವರೆಗೂ ಹೋಗಿ ತಲುಪಿದೆ ಅಂದರೆ ಹಳೇ ಹಿಂದಿನ ಕಥೆವರೆಗೂ ಹೋಗಿ ತಲುಪಿದೆ. 2012ರ ಸಂದರ್ಭದಲ್ಲಿ ದರ್ಶನ್ ಮತ್ತು ದರ್ಶನ್ ಪತ್ನಿ ಇವರಿಬ್ಬರ ನಡುವೆ ಗಲಾಟೆ ಆಗಿತ್ತು. ದರ್ಶನ್ ತನ್ನ ಪತ್ನಿಗೆ ಕುಡಿದು ಹೊಡೆದಿದ್ರು, ಸಿಗರೇಟಲ್ಲಿ ಸುಟ್ಟಿದ್ರು, ಮತ್ತೊಂದು ಮಗದೊಂದು ಕಾಂಟ್ರವರ್ಸಿ ನಿಮಗೆ ಗೊತ್ತಿದೆ. ಅದಕ್ಕೆ ಅವರು ಕಂಪ್ಲೇಂಟ್ ಕೊಟ್ಟಿದ್ರು. ಸಾರಥಿ ರಿಲೀಸ್ ಟೈಮಲ್ಲಿ ಹೋಗ್ಬಿಟ್ಟು ದರ್ಶನ್ ಅವರು ಜೈಲಲ್ಲೂ ಕೂಡ ಇದ್ದರು, 24 ದಿನ ನ್ಯಾಯಾಂಗ ಬಂಧನದಲ್ಲೂ ಕೂಡ ಇದ್ದರು. ಆ ಸಂದರ್ಭದಲ್ಲಿ ಬಹುಶಃ ಸುದೀಪ್ ಅವರು ವಿಜಯಲಕ್ಷ್ಮಿ ಅವರ ಬೆನ್ನಿಗೆ ನಿಂತಿದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಅವತ್ತು ಸುದೀಪ್ ಆಗಲಿ ದರ್ಶನ್ ಆಗಲಿ ತುಂಬ ಚೆನ್ನಾಗಿದ್ದರು, ಇಬ್ಬರೂ ಕೂಡ ಚೆನ್ನಾಗಿದ್ದರು. ಅವತ್ತು ಸ್ನೇಹಿತರಾಗಿದ್ದರು, ಅವತ್ತು ಒಬ್ರಿಗೊಬ್ಬರು ಬೆನ್ನಿಗೆ ಹೆಗಲಿಗೆ ಬೆನ್ನು ಕೊಟ್ಟು ನಿಂತವರು. ಆವತ್ತು ವಿಜಯಲಕ್ಷ್ಮಿ ಜೊತೆ ನಿಂತ್ಕೊಂಡು ತುಂಬ ಸಾಥ್ ಕೊಟ್ಟಿದ್ದರು, ಮಾಧ್ಯಮದವ್ರನ್ನ ಒಟ್ಟಿಗೆ ಫೇಸ್ ಮಾಡ್ತಾಯಿದ್ರು. ಅವತ್ತು ವಿಜಯಲಕ್ಷ್ಮಿ ಜೊತೆ ಸುದೀಪ್ ಅವರು ನಿಂತ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದಂಥ ಒಂದು ಫೋಟೋವನ್ನು ಇವತ್ತು ಇಟ್ಕೊಂಡು ಈ ಕಿಚ್ಚ ಸಾಮ್ರಾಟ್ ಅನ್ನುವಂಥ ಒಂದು ಪೇಜ್ ಅದನ್ನು ಪಬ್ಲಿಷ್ ಮಾಡಿದೆ. ಆ ಪಬ್ಲಿಷ್ ಮಾಡಿದಂತಹ ಒಂದು ಫೋಟೋ ಈಗ ವೈರಲ್ ಆಗ್ತಾ ಇದೆ ಮತ್ತು ಅದಕ್ಕೊಂದಷ್ಟು ಕಮೆಂಟ್ಸ್ಗಳು ಕೂಡ ಬರ್ತಾ ಇದೆ. ವೀಕ್ಷಕರೇ, ನನಗೆ ಆ ಫೋಟೋವನ್ನು ನೋಡಿದ ಕೂಡಲೇ ನಿಜವಾಗ್ಲೂ ನಾನು ಭಾವುಕನಾದೆ. ಆವತ್ತು ವಿಜಯಲಕ್ಷ್ಮಿ ಪರವಾಗಿ ಸುದೀಪ್ ಅವರು ನಿಂತಿದ್ದರು, ಅದೆಲ್ಲವನ್ನು ಕೂಡ ನೆನೆಸ್ಕೊಳ್ಬೇಕಿತ್ತು. ಅಂದ ಮಾತ್ರಕ್ಕೆ ಅವತ್ತು ಅವರ ಜೊತೆ ಇದ್ದವರು ಕೂಡ ಸುದೀಪ್ ಆಗಲಿ ಕೂಡ ಅದನ್ನು ನೆನೆಸ್ಕೊಳ್ಬೇಕಿತ್ತು. ನಾನೀಗ ಹೇಳ್ತಾ ಇರೋದೇನು ಅಂತಂದರೆ, ನಿಜವಾಗ್ಲೂ ಕೂಡ ಇಲ್ಲಿ ತಪ್ಪುಗಳು ಇಬ್ಬರು ಕಡೆಯಿಂದನೂ ಆಗ್ತಾ ಇದೆ. ದಯವಿಟ್ಟು ಬೇಡ. ಇದರಿಂದ ಜೈಲಲ್ಲೊಳಗಿರುವಂಥ ದರ್ಶನ್ ಅವರ ನೆಮ್ಮದಿ ಹಾಳಾಗ್ತಾ ಇದೆ. ಈ ದರ್ಶನ್ ಅವರ ನೆಮ್ಮದಿ ಹಾಳಾದರೆ ನಿಜವಾಗ್ಲೂ ಅವರು ಮತ್ತಷ್ಟು ಕುಗ್ಗುವಂಥ ಸಾಧ್ಯತೆ ಇರುತ್ತೆ. ಅವರು ಮತ್ತಷ್ಟು ಕುಗ್ಗಿದ್ರೆ ಅವರ ಅಭಿಮಾನಿಗಳಿಗೂ ಕೂಡ ನೋವುಂಟಾಗುತ್ತೆ. ದಯವಿಟ್ಟು ನಾನು ಹೇಳ್ತಾ ಇರೋದು, ಕಿಚ್ಚ ಸುದೀಪ್ ಅಭಿಮಾನಿಗಳು ಬೇಡ ಬಿಡಿ, ನೀವೇ ಸೈಲೆಂಟ್ ಆಗಿಬಿಡಿ. ಸೈಲೆಂಟ್ ಆಗಿ ಅಂತ ನಾನು ಆರ್ಡ್ರ್ ಮಾಡ್ತಾ ಇಲ್ಲ, ಅಥವಾ ಆಗಲೇಬೇಕು ಅಂತೇಳಿ ನಾನೇನು ನಿಮಗೆ ರೂಲ್ಸನ್ನು ಮಾಡ್ತಾ ಇಲ್ಲ. ದಯವಿಟ್ಟು ಸೈಲೆಂಟ್ ಆಗಿಬಿಡಿ. ಅವ್ರಿಗೆ ಹೆದರು ಬಿಟ್ಟು ನೀವು ಸೈಲೆಂಟ್ ಆಗಿ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಯಾರಿಗೂ ಹೆದರಲ್ಲ ಸ್ವಾಮಿ, ಯಾರಿಗೂ ಹೆದರ್ಕೊಂಡು ಕೂರಬೇಕು ಅನ್ನೋದು ಏನಿಲ್ಲ. ಆದರೆ ನಾನು ಹೇಳ್ತಾ ಇರೋದು, ಒಮ್ಮೊಮ್ಮೆ ಯುದ್ಧವನ್ನು ಸೈಲೆಂಟಾಗಿದ್ದೂ ಗೆಲ್ಲಬಹುದು, ತಟಸ್ಥವಾಗಿದ್ದೂ ಕೂಡ ಯುದ್ಧವನ್ನು ಗೆಲ್ಲಬಹುದು. ಹೀಗಿದ್ದಾಗ ದಯವಿಟ್ಟು ನಾನು ನಿಮಗೆ ಒಂದಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಳ್ತಾ ಇರೋದು, ಪ್ಲೀಸ್ ಸೈಲೆಂಟ್ ಆಗಿರಿ. ಈ ರೀತಿ ಫೋಟೋಗಳನ್ನು ಬಿಡೋದು, ಅವತ್ತು ಜಗಳ ಆದಾಗ ಗಲಾಟೆ ಆದಾಗ ಕಿಚ್ಚನೇ ಜೊತೆ ನಿಂತಿದ್ದು, ಆಮೇಲೆ ಅಲ್ಲೊಂದಷ್ಟು ಕೆಟ್ಟದಾಗಿ ವಿಜಯಲಕ್ಷ್ಮಿಗೆ ಕಮೆಂಟ್ ಬರ್ತಾ ಇರೋದು, ಅದು ಅವೆಲ್ಲವೂ ಕೂಡ ಟ್ರಿಗರಿಂಗ್ ಪಾಯಿಂಟ್ ಅಂತ ಹೇಳ್ತಾರಲ್ಲ ನೋಡಿ, ಅದು ಟ್ರಿಗರಿಂಗ್ ಪಾಯಿಂಟ್ಗಳವು ಮನುಷ್ಯನನ್ನು ಟ್ರಿಗರ್ ಮಾಡ್ತಾ ಹೋಗುತ್ತೆ. ಸೊ ಬೇಡ, ಇದು ಡೆವಲಪ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ಇದು ಮತ್ತೇನೋ ಬರ್ತಾರೆ, ಆಮೇಲೆ ಈಗ ಅವ್ರು ಹೇಳೋದಕ್ಕೆ ಶುರು ಮಾಡಿದ್ದಾರೆ, ಅಲ್ಲಿ ನೀವು ಅನ್ಕೊಂಡ್ರಿ ಕುಂಬಳಕಾಯಿ ಕಳ್ಳ ಅಂದರೆ ನೀವ್ಯಾಕೆ ಹೆಗ್ಲು ಮುಟ್ಟು ನೋಡ್ಕೊಂಡ್ರಿ ಅಂತ ಚಕ್ರವರ್ತಿ ಚಂದ್ರಚೂಡ್ ಅವರು ಕೇಳ್ತಾ ಇದ್ದಾರೆ. ಈಗ ಒಂದು ಪಡೆ ಹೊರಗಡೆ ಕಾಯ್ತಾ ಇದೆ, ನೀವೇ ಆ ಪಡೆ ಅಂತ ನೀವ್ಯಾಕೆ ಅನ್ಕೋತೀರಾ ಸ್ವಾಮಿ? ನೀವ್ಯಾಕೆ ಅನ್ಕೋತೀರಾ? ವಿಜಯಲಕ್ಷ್ಮಿ ಅವರೇ, ನೀವು ಯಾಕೆ ಅನ್ಕೊಂಡ್ರಿ?
ಧನ್ವೀರ್ ಅವರೇ ನೀವು ಯಾಕೆ ಅನ್ಕೊಂಡ್ರಿ? ಬಿಡಿಯಲ್ಲ ಆಗೋಗ್ತಾ. ಈಗ ಯಾಕೆ ನೋಡಿ, ಈಗ ಹಂಗೆ ನೋಡೋಕೆ ಹೋದರೆ ಕಿಚ್ಚ ಸುದೀಪ್ ಅವರು ಮೊನ್ನೆ ಒಂದು ರಿಪಬ್ಲಿಕ್ ಕನ್ನಡಕ್ಕೆ ಸ್ಮಿತಾ ರಂಗನಾಥ್ ಆ್ಯಂಕರ್ ಜೊತೆ ಇಂಟರ್ವ್ಯೂ ಮಾಡುವಾಗ ಸ್ಮಿತಾ ರಂಗನಾಥ್ ಅವರು ಕೇಳ್ತಾರೆ, ಈ ರೀತಿ ಫ್ಯಾನ್ನ ನಮ್ಮ ಅಪ್ಪ ಅಮ್ಮನಿಗಿಂತ ಹೆಚ್ಚು ಪ್ರೀತಿ ಮಾಡ್ತೀನಿ, ನಂಗೆ ಅಪ್ಪ ಅಮ್ಮನಿಗಿಂತ ಅವ್ರ ಋಣ ತೀರ್ಸೋಕ್ಕಾಗಲ್ಲ, ಇದನ್ನು ಹೆಂಗೆ ಹೇಳ್ತೀರಾ ನೀವು ಅಂದಾಗ ಸುದೀಪ್ ಅವತ್ತು ಆ ಫ್ಯಾನ್ ಪರ ಮಾತಾಡಲಿಲ್ವಾ? ಅಂದರೆ ದರ್ಶನ್ ಫ್ಯಾನ್ ಪರ ಅವತ್ತು ಮಾತಾಡಲಿಲ್ವಾ? ಇದನ್ನ ಯಾಕೆ ನೀವು ಪಾಯಿಂಟ್ ಔಟ್ ಮಾಡ್ತಾ ಇಲ್ಲ? ಎಷ್ಟೋ ಸಲ ದರ್ಶನ್ ಪರ ಅವತ್ತು ಡೆವಿಲ್ ಸಿನಿಮಾಗೆ ಸುದೀಪ್ ಅವರು ವಿಶ್ ಮಾಡಲಿಲ್ವಾ? ಅಟ್ಲೀಸ್ಟ್ ಡೆವಿಲ್ ಟೀಮ್ ಅವ್ರು ಯಾರಾದರೂ ಮಾರ್ಕ್ ಸಿನಿಮಾಗೆ ವಿಶ್ ಮಾಡಿದಾರಾ? ಅಟ್ಲೀಸ್ಟ್ ಸುದೀಪ್ ವಿಶ್ ಮಾಡಲಿಲ್ವಾ? ಹಿಂದೆ ದರ್ಶನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನನ್ನ ಇದರಲ್ಲಿ ಅವ್ರು ಇರக்கூಡ್ದು, ನಾನಿರೋ ಜಾಗದಲ್ಲಿ ಅವ್ರು ಇರಬಾರ್ದು, ನನ್ನ ನೆರಳು ನನ್ನ ನೆರಳು ಮೇಲೆ ಅವ್ರ ನೆರಳು ಬೀಳಬಾರ್ದು ಅಂತ ಈ ಹಿಂದೆ ಕೂಡ ದರ್ಶನ್ ಅವರು ಮಾತಾಡಿದರು. ಒಂದಷ್ಟು ಟ್ವೀಟ್ ಮುಖಾಂತರ ಈ ಸ್ನೇಹ ಎಲ್ಲ ಇಲ್ಲಿಗೆ ಮುಗಿದೋಗಿದೆ ಅಂತಲೂ ಕೂಡ ಹೇಳಿದರು. ಹಾಗಿದ್ಮೇಲೆ ಸುದೀಪ್ ಇರೋ ಜಾಗದಲ್ಲಿ ದರ್ಶನ ಯಾಕಿರಬೇಕು ಅನ್ನೋ ಆಲೋಚನೆ ಅವರಿಗೂ ಬಂದರೆ, ಈ ಕಾರಣಕ್ಕಾಗಿಯೇ ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ಟ್ರೇಲರ್ ಹಾಕಲ್ಲ, ಸಾಂಗ್ ಹಾಕಲ್ಲ ಅನ್ನೋದು ಒಂದಷ್ಟು ಆರೋಪಗಳಿದೆ. ನಾನು ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ನಾನು ಹೇಳ್ತಾ ಇರೋದು ಇವೆಲ್ಲದಕ್ಕೂ ಕೂಡ ಕಾರಣ ಎರಡು. ಒಂದು ಆ ನಟರ ಸಹವಾಸ, ಇನ್ನೊಂದು ಫ್ಯಾನ್ಸ್. ಈ ನಟರುಗಳು ಮಾಡ್ಕೊಂಡಿರುವಂಥ ಒಂದಷ್ಟು ಸಹವಾಸ, ಅವ್ರ ಮಾತು ಕೇಳೋದು, ಹಿತ್ತಾಳೆ ಕಿವಿ ಆಗಿಬಿಡೋದು, ತನ್ನ ನಿರ್ಧಾರವನ್ನು ತಗೊಳ್ಳೋದ್ರಲ್ಲಿ ಫೇಲ್ ಆಗ್ತಾ ಇದ್ದಾರೆ. ಫೇಲ್ ಆಗ್ತಾ ಇದ್ದಾರೆ. ಕಿಚ್ಚ ಸುದೀಪ್ ಅವರು ತುಂಬ ತೂಕಬದ್ಧವಾಗಿ ಮಾತನಾಡುವಂಥ ವ್ಯಕ್ತಿ, ಎಲ್ಲೂ ಕೂಡ ಎಡವೋದಿಲ್ಲ. ಆದರೆ ಮೊನ್ನೆ ಏನೋ ಮಾತಾಡಿದ್ದನ್ನು ನಾನು ಸರಿ ಅಂತ ಹೇಳ್ತಾ ಇಲ್ಲ, ಮಾತಾಡುವಾಗ ಕ್ಲಾರಿಟಿ ಇರಬೇಕಿತ್ತು, ಕ್ಲಾರಿಟಿ ತಪ್ಪಿ ಮಾತಾಡಿದ್ರು. ಪ್ರತಿಯೊಂದರಲ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಕ್ಲಾರಿಟಿಯಿಂದ ಮಾತನಾಡುವಂಥ ಕಿಚ್ಚ ಸುದೀಪ್ ಅವತ್ತು ಕ್ಲಾರಿಟಿ ತಪ್ಪಿರ್ಬೋದು. ಅದನ್ನು ನೀವು ಯಾವ ಥರ ಅರ್ಥ ಮಾಡ್ಕೋಬೇಕು? ಓಕೆ, ಯಾರೋ ಮಾಡೋರಿಗೆ ಹೇಳ್ತಾ ಇದ್ದಾರೆ, ನಾವಲ್ವಲ್ಲ, ನಾವು ದರ್ಶನ್ ಫ್ಯಾನ್ಸ್ ಹಂಗಲ್ಲ, ಯಾಕೆ ನಿಮಗೇ ಹೇಳ್ತಾ ಇದ್ದಾರೆ ಅಂತ ನೀವು ಅಂದ್ಕೊಂಡ್ರಿ? ಎಲ್ಲಿವರೆಗೂ ಹೋಗಿ ರೀಚ್ ಆಗ್ತಾ ಇದೆ ನೋಡಿ ಇದು. ನಾನು ಹೇಳ್ತೀನಪ್ಪ, ಕಿಚ್ಚ ಸುದೀಪ್ ಅವರು ಪೈರಸಿ ಮಾಡೋರಿಗೆ ಹೇಳಿರ್ಬೋದು, ವಿಜಯಲಕ್ಷ್ಮಿ ಅವರು ಪ್ರಥಮ್ಗೋ ರಮ್ಯಂಗೋ ಹೇಳಿರ್ಬೋದು, ಎಲ್ಲೆಲ್ಲೋ ಮೀಡಿಯಾ ಮುಂದೆ ನಿಂತ್ಕೊಂಡು, ವೇದಿಕೆ ಮೇಲೆ ನಿಂತ್ಕೊಂಡು ಏನೇನೋ ಸ್ಟೇಟ್ಮೆಂಟ್ ಕೊಡೋದು ಹೇಳಿರ್ಬೋದು. ಪ್ರಥಮ್ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ, ರಮ್ಯ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ಕಡೆ ಕಿಚ್ಚ ಸುದೀಪ್ ಅವರು ಲಾಸ್ಟ್ ಟೈಮ್ ಪೈರಸಿ ಮಾಡೋದ್ರಲ್ಲ ಒಂದಷ್ಟು ದರ್ಶನ್ ಫ್ಯಾನ್ಸ್, ಅವರಿಗೆ ಹೇಳಿರ್ಬೋದು, ಕೆಲವ್ರಿಗೆ ಮಾತ್ರ. ಯಾಕೆ ಪೂರ್ತಿ ನಿಮಗೆ ಅಂತ ಯಾಕೆ ಅನ್ಕೋತೀರಾ? ಆಮೇಲೆ ಇನ್ನೊಂದಷ್ಟು ಕೇಳ್ಪಟ್ಟೆ ನನ್ನಲ್ಲಿ, ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರಂತೆ, ಪ್ಲ್ಯಾನ್ ಮಾಡ್ಕೊಂಡು ಮಾರ್ಕ್ ರಿಲೀಸ್ ದಿನ ಪ್ರಾಬ್ಲಮ್ ಮಾಡಬೇಕು. ಬೇಡ, ಇದು ನಿಜವಾಗ್ಲೂ ಒಳ್ಳೆಯದಲ್ಲ, ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಈ ಫ್ಯಾನ್ ವಾರ್ ಅನ್ನೋದು ಒಳ್ಳೆ ಬೆಳವಣಿಗೆ ಅಲ್ಲ. ಇದು ಫ್ಯಾನ್ ವಾರ್ ಬಿಟ್ಬಿಡಿ, ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ ಅಂತ ಪುನೀತ್ ರಾಜ್ಕುಮಾರ್ ಒಂದು ಹಾಡಲ್ಲಿ ಹೇಳಿದ್ದಾರೆ. ದಯವಿಟ್ಟು ಕನ್ನಡ ಇಂಡಸ್ಟ್ರಿಯ ಮಾನ ಮರ್ಯಾದೆಯನ್ನು ದಯವಿಟ್ಟು ಉಳಿಸಿ. ಬೇಡ ಆಯಿತಾ? ಯಾಕಂತಂದರೆ ನೋಡಿ, ನಾನೊಬ್ಬ ಪತ್ರಕರ್ತ, ನಾನು ಅವತ್ತು ಹಿಂದೆ ಮಾಧ್ಯಮದಲ್ಲಿದ್ದವನ ರೀತಿಯಾಗಿ ನಾನು ಇವತ್ತು ಯೋಚನೆ ಮಾಡೋದಾಗಿದ್ದರೆ, ಇವತ್ತು ನಾನು ಯಾರಿಗಾದರೂ ಒಬ್ಬರಿಗೆ ಸರಿ ವಂಚುತ್ತಾ ಇದ್ದೆ. ಅದಲ್ಲ ತಪ್ಪು, ಅದಲ್ಲ ನಮ್ಮ ಉದ್ದೇಶ, ಅದಲ್ಲ ನಾವು ನಡೀತಿರೋ ರೀತಿನೂ ಅದಲ್ಲ. ನಾವು ಫ್ಯಾನ್ಸ್ ಅಂತ ಏನು ನಾವು ಕರಿತೀವಲ್ಲ, ದಯವಿಟ್ಟು ನಾನು ಕೇಳ್ಕೊಳ್ತಾ ಇದ್ದೀನಿ, ಬಿಟ್ಬಿಡಿ, ಸೈಲೆಂಟಾಗಿ ಇದ್ಬಿಡಿ ಸಾಕು. ಇಲ್ಲಿಗೆ ನಿಲ್ಲಿಸ್ಬಿಡಿ ಸಾಕು. ಬೇಡ ಇದು, ಈ ಫ್ಯಾನ್ ವಾರ್ ಬೇಡ. ಈ ನಮ್ಮ ಕನ್ನಡ ಇಂಡಸ್ಟ್ರಿ ಮರ್ಯಾದೆ ಹೋಗ್ತಾ ಇದೆ, ದಯವಿಟ್ಟು ಬೇಡ, ಬಿಟ್ಬಿಡಿ. ಯಾರಿಂದ ಏನೂ ಆಗಬೇಕಾಗಿಲ್ಲ, ನಮ್ಮ ಜೀವನ ನಾವು ನೋಡಬೇಕಾಗತ್ತೆ. ನಿಮ್ಮ ಜೀವನ ನೀವು ನೋಡಿ, ನಿಮ್ಮ ಸಿನಿಮಾ ನಟನ ನಿಮ್ಮ ಹೀರೋನ, ನಿಮ್ಮ ಇಷ್ಟದ ಹೀರೋ ಸಿನಿಮಾನ ನೀವು ನೋಡಿ, ಇನ್ನೊಬ್ಬರು ಸಿನಿಮಾನ ಗೌರವಿಸಿ ಹೋಗಿ ನೋಡಿ. ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತೇಳಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತೇಳಿ. ನಾನು ಬೆಳಗ್ಗೆ ವಿಡಿಯೋದಲ್ಲೂ ಕೂಡ ಅದನ್ನೇ ಹೇಳಿದ್ದೀನಿ. ದಯವಿಟ್ಟು ಇಂತಹ ಒಂದು ಎಡವಟ್ಟುಗಳನ್ನು ಮಾಡ್ಕೊಳ್ಬೇಡಿ. ಓಕೆ, ನಾನು ಮತ್ತೆ ಸಿಗ್ತೀನಿ, ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಿಗ್ ಬಾಸ್ ಮನೆಯಲ್ಲಿ ಯಾಕೆ ಟ್ರೇಲರನ್ನು ಹಾಕ್ತಾಯಿಲ್ಲ, ಯಾಕೆ ವಿಡಿಯೋನ ಹಾಕ್ತಾಯಿಲ್ಲ ಅನ್ನೋ ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ಸಿಗ್ತೀನಿ. ರಜತ್ ಅದ್ರ ಬಗ್ಗೆ ಮಾತನಾಡಿದ್ದಾರೆ. ನಿಮಗೆ ಒಂದಷ್ಟು ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಸೊ ಇನ್ನೂ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡ್ಕೊಳ್ಳಿ. ಥ್ಯಾಂಕ್ ಯು.